ಮೊದಲನೇ ಸಿನಿಮಾ. ಅಂದರೆ ಶಾರ್ಟ್ ಫಿಲ್ಮ್ ಮಾಡಿದ್ದಷ್ಟೇ ಎಕ್ಸ್ಪೀರಿಯನ್ಸು. ಅದು ಬಿಟ್ಟರೆ DKD ಬ್ಯಾಕ್ಗ್ರೌಂಡ್ ಡ್ಯಾನ್ಸರಾಗಿ ಕೆಲಸ ಮಾಡಿದ್ದಷ್ಟೇ. ಆದರೆ ಎಲ್ಲೋ ಒಂದು ಅಂದರೆ ಇವಾಗ ಸ್ಟೇಜ್ ಫಿಯರ್ ಆಗಲಿ, ಕ್ಯಾಮ್ರಾ ಇದ್ದಾಗ ಹೇಗೆ ನಡ್ಕೊಳ್ಳೋದಾಗಲಿ, ಆ್ಯಕ್ಟ್ ಮಾಡೋದಾಗಲಿ, ಇವಾಗ ನಾವು ನಾರ್ಮಲ್ ಹೆಂಗಿರ್ತೀವೋ ಹಂಗಿರೋದು ಈಸಿ. ಆದರೆ ಕ್ಯಾಮ್ರಾ ಮುಂದೆ ಒಂದು ಸರ್ಟನ್ ಸ್ಕ್ರಿಪ್ಟ್ ಕೊಟ್ಟು ಹಿಂಗೆ ಮಾತಾಡಬೇಕು, ಹೀಗೆ ಎಮೋಷನ್ಸ್ ಬರಬೇಕು ಅಂದರೆ ಬರಲ್ಲ. ಸೊ ಅದನ್ನು ಹೇಗೆ ಮಾಡೋದು, ಹೇಗೆ ಕ್ಯಾಮ್ರಾ ಅಂದರೆ ಇವಾಗ ನಮ್ಮ ಎದುರುಗಡೆ ಕ್ಯಾಮ್ರಾ ಇದ್ದರೂ ನಾವು ಇಲ್ಲದೇ ಇರೋ ಥರ ಏನದು ಬಿಹೇವ್ ಮಾಡೋದನ್ನು ನಾವು ಕಲ್ತ್ವಿ. ಹಾಗೆ ಸ್ಟಾಫು ಕೂಡ ತುಂಬ ಸಪೋರ್ಟಿವ್ ಆಗಿದ್ದರು. ಸುನಿಲ್ ಸರ್ ಕೂಡ ಎಷ್ಟೇ ಟೇಕ್ ಆದ್ರೂ ಮಕ್ಕಳಂತ ನೋಡಿ ನಮಗೆ ಬೈದೆ ಅದನ್ನು ನಮ್ಗೆ ಹೇಗೆ ಕರೆಕ್ಟ್ ಮಾಡೋದಂತ ಹೇಳ್ಕೊಟ್ರು. ಮತ್ತು ಕೊಲೀಗ್ಸು ಅಷ್ಟೇ, ಜೊತೆಗಿದ್ದಿದ್ದವರು ಅಷ್ಟೇ ತುಂಬ ಸಪೋರ್ಟಿವ್ ಆಗಿದ್ದರು. ಒಂಥರ ಅಣ್ಣ ತಮ್ಮ ಅಕ್ಕ ತಂಗಿ ಹಾಗೆ ಇದ್ವಿ. ಮತ್ತು ಸುನಿಲ್ ಸರ್ ಕೂಡ ತುಂಬ ಸಪೋರ್ಟ್ ಮಾಡಿದ್ರು ನಮಗೆ, ಫಸ್ಟಿಂದ ಲಾಸ್ಟ್ವರೆಗೂ ಕೂಡ ತುಂಬ ಸಪೋರ್ಟ್ ಮಾಡಿದ್ರು. ಹೇಗೆ ನಾವು ಮುಂದೆ ಹೋಗಬೇಕು, ಹೇಗೆ ಆ್ಯಕ್ಟ್ ಮಾಡಬೇಕು, ಹೇಗೆ ನಾವು ಬಿಹೇವ್ ಮಾಡಬೇಕು, ಕ್ಯಾಮ್ರಾ ಸೆನ್ಸ್ ಹೆಂಗೆ, ಒಬ್ಬೊಬ್ಬ ಸ್ಟಾಫ್ಗೂ ಮ್ಯೂಚುವಲ್ ರೆಸ್ಪೆಕ್ಟ್ ಹೆಂಗೆ ಅಂತ ತುಂಬ ಹೇಳ್ಕೊಟ್ರು. ಸೊ ಫಸ್ಟ್ ಎಕ್ಸ್ಪೀರಿಯನ್ಸು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಮೊದಲನೇ ಮೂವಿ ಸುನಿಲ್ ಸರ್, ನಿಮಗೆ ಥ್ಯಾಂಕ್ಸ್ ಹೇಳ್ಕೊತೀನಿ. ಎಲ್ಲರೂ ಈ ಮೂವಿಗೆ ಎಲ್ಲ ಸಪೋರ್ಟ್ ಮಾಡಬೇಕು, ಎಲ್ಲರೂ ಹೇಳ್ಬೇಕು ಅಂತ ನಾನು ತುಂಬ ಮಾಡ್ಕೊತೀನಿ ಅಷ್ಟೇ ಹೇಳಿ. ನಾನು ಇದು ಫಸ್ಟ್ ಮೂವಿ ಇದು ಆ್ಯಕ್ಚುಲಿ ನಾನು ಸುನಿಲ್ ಸರ್ ಅವರು ನನಗೆ ಒಂದು ರೋಲ್ ಇಟ್ಕೊಂಡಿದ್ದಾಗ ನನಗೆ ಗೊತ್ತೇ ಇಲ್ಲಲ್ಲ. ಅವ್ರು ಸಡನ್ ಆಗಿ ಒಂದು ಸೀನು ಅವರು ರಾಬರ್ಟ್ ಅಂತ ಕ್ಯಾರೆಕ್ಟರ್ ಅಂತ ಡಿಸೈನ್ ಮಾಡಿದ್ರು. ಅದರಲ್ಲಿ ನೋಡಿದ್ರೆ ಅವರು ರಿಯಲ್ ಆಗಿ ನನ್ನ ಹೆಸರೇ ಆಗಿದ್ದಾರೆ ಅವರು. ಆದರೆ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಇದರಲ್ಲಿ. ಅರೆ ತುಂಬ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸು. ಇದು ಫಸ್ಟ್ ಮೂವಿ ಇದು. ಆ್ಯಕ್ಚುಲಿ ಇದು ತುಂಬ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದೆ ಎಲ್ಲರೂ. ಸರ್ ಆ್ಯಕ್ಚುಲಿ ಅವರು ಕನ್ನಡದವರೇನೆ, ಅವರು ಇರೋದು ಬಂದು ಹೊಸೂರಲ್ಲಿದ್ದಾರೆ ಅವರು. ಸೊ ಹಂಗಾಗಿ ಆ ಹುಡುಗನಿಗೆ ಸರ್ ಆ್ಯಕ್ಚುಲಿ ಆ ಹುಡುಗನಿಗೆ ಕನ್ನಡ ಬರ್ತಾ ಇರಲಿಲ್ಲ. ಅವ್ನು 1 ತಿಂಗಳು ನಾನು ಕನ್ನಡ ಹೇಳ್ಕೊಟ್ಟು ಮಾಡಿಸಿರೋದು ಸರ್ ಅದನ್ನು. ಅದೇ ಸರ್ ನಾನು ಅವಾಗಲೇ ಹೇಳ್ದಂಗೆ ನಿಮಗೆ ಇದರಲ್ಲಿ 4 ರೀತಿಯಲ್ಲಿ ಇದೆ ಸರ್. ಒಂದು ಡ್ರಗ್ಸ್ ಬಗ್ಗೆನೂ ಇದೆ, ಅದನ್ನು ಹೆಂಗೆ ಮಕ್ಕಳು ಮಟ್ಟ ಆಗ್ತಾರೆ ಅನ್ನೋದು ವಿಷಯ ಇರುತ್ತೆ. ಮತ್ತು ಇನ್ನೊಂದು ಬಂದ್ಬಿಟ್ಟು ಅದೇ ಸೆಂಟಿಮೆಂಟ್ಸು, ಕಾಮಿಡಿ ಇದೆ, ಎಲ್ಲನೂ ಇದೆ ಸರ್ ಇದರಲ್ಲಿ. ಕ್ಯಾಮ್ರಾಮ್ಯಾನ್ ಬಂದ್ಬಿಟ್ಟು ರವಿ ಅಂತ, ಮತ್ತು ಮ್ಯೂಸಿಕ್ ಡೈರೆಕ್ಟರ್ ಬಂದು ಸನ್ನಿ ರಾಜ್ ಅಂತ. ಅವರಿಬ್ಬರೂ ಬರಲಿಲ್ಲ, ಅವ್ರಿಗೂ ಬೇರೆ ಕಾರಣ ಅಂತ ಹೇಳಿಂದ ಬರಲಿಲ್ಲ ಸರ್. ಸರ್ ಇದರಲ್ಲಿ 2 ಸಾಂಗ್ ಇದೆ, 2 ಫೈಟ್ ಇದೆ. ಸೊ ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಇದು ಮಕ್ಕಳ ಮೂವಿ ಅಂತಲೇ ಇದು ಕನ್ಸಿಡರ್ ಆಗಿಲ್ಲ ಸರ್. ಇದು ಹೆಂಗೆ ಕನ್ಸಿಡರ್ ಅಂದರೆ ಇದು ಕಮರ್ಷಿಯಲ್ ಮೂವಿ ಥರ ಆಗೋಯ್ತು. ಇದು ಮಕ್ಕಳ ಮೂವಿ ಅಂತಲೇ ಮಾಡಿಲ್ಲ, ಕಮರ್ಷಿಯಲ್ ಮೂವಿ ಥರ ಆಗಿದೆ ಸರ್ ಇದು. ಇದು ಲಿರಿಕ್ಸ್ ಬಂದ್ಬಿಟ್ಟು ನಮ್ಮ ದೊಡ್ಡರಂಗೇಗೌಡರೇ ಬರೆದಿರೋದು. ಒಂದು ಪ್ರಾರ್ಥನೆ ಸಾಂಗ್ ಇದೆ, ಅದು ನಮ್ಮ ಪುನೀತ್ ಸರ್ ಅವ್ರದ್ದು ಒಂದು ಮೈಂಡಲ್ಲಿ ತಾಯಿ ಶಾರದೆ ಅಂತ ಒಂದು ಅದೇ ಕಾನ್ಸೆಪ್ಟಲ್ಲಿ ಒಂದು ಸಾಂಗ್ ಮಾಡ್ಕೊಂಡಿದ್ದೀವಿ. ಮತ್ತು ಒಂದು ವೆಂಟೇಜ್ ಸಾಂಗ್ ಥರ ಒಂದಿದೆ, ಅದನ್ನು ದೊಡ್ಡರಂಗೇಗೌಡರೇ ಬರೆದಿರೋದು. ಮತ್ತು ಇದು ಅಷ್ಟು ಶೂಟಿಂಗ್ ನಡೆದಿದ್ದು ಬಂದು KR ಪಾಟೀಲ್ ಸರ್, ಅಕ್ಕಿ ಹೆಬ್ಬಾಳ ಅಂತ ಅಲ್ಲೇ ನಡೆದಿರೋದು. ಆ ಊರವ್ರನ್ನೂ ನಾನು ತುಂಬ ವಿಶ್ವಾಸಾಗಿರ್ತೀನಿ. ಯಾಕಂದರೆ ಊರು ತುಂಬ ನಮಗೆ ಅಷ್ಟು ಸಪೋರ್ಟ್ ಆಗಿದ್ದು, ಊರೂರೇ ನಮಗೆ ನೀವೇನು ಬೇಕಾದರೂ ಶೂಟ್ ಮಾಡ್ಕೊಂಡು ನಾವು ನಿಮ್ಮ ಜೊತೆ ಇರ್ತೀವಿ ಅಂತೇಳಿ ಸಪೋರ್ಟ್ ಮಾಡಿದ್ದಾರೆ ಸರ್. ಇದು 8ನೇ ತಾರೀಕು ರಿಲೀಸ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ವಿ ಸರ್, May 8ಕ್ಕೆ ಸರ್. ದಯವಿಟ್ಟು ಕನ್ನಡ ಚಿತ್ರಣ ನೋಡಿ. ಎಲ್ಲರೂ ಹೇಳೋ ಸ್ಲೋಗನ್ ನಾನು ಹೇಳ್ಬೋದು, ಬಟ್ ಏನಂದರೆ ಆ ಕಷ್ಟ ಏನಂತ ಡೈರೆಕ್ಟ್ರಿಗೆ, ಪ್ರೊಡ್ಯೂಸರ್ಗೆ ಮಾತ್ರ ಗೊತ್ತು. ಎಷ್ಟು ಅಂದರೆ ನನ್ನ ಫಸ್ಟ್ ಸಿನಿಮಾ ಆದ್ರೂ ಕೂಡ ಇದ್ರಲ್ಲಿ ಅಷ್ಟು ನಾನು ಎಷ್ಟು ಇದು ಮಾಡೋ ಅಷ್ಟು ತಿಂದಿದ್ದೀನಿ ಸರ್ ನೋವು. ಎಲ್ಲೆಲ್ಲಿ ಅಂದರೆ ಈ 2 ವರ್ಷ ಈ ಸಿನಿಮಾನ ತೊಗೊಂಬರೋಕ್ಕೆ ನಂಗೆ ತುಂಬ ಕಷ್ಟ ಆಯಿತು. ಅದು ಗೊತ್ತಿರುತ್ತೆ, ಯಾಕಂದ್ರೆ ಜೊತೆಲಿರೋರೇ ಕಾಳೆಲ್ಲರೂ ತುಂಬ ಇರ್ತಾರೆ ಸರ್. ಹಂಗೆ ಅದೆಲ್ಲ ಆಗಿದೆ ನನಗೆ. ಸೊ ಅದನ್ನು ಅವ್ರನ್ನ ದಾಟ್ಕೊಂಡು ಎಲ್ಲ ಮಾಡ್ಕೊಂಡು ಇಷ್ಟು ದೂರ ಬಂದಿದ್ದೀನಿ ಸರ್.